dear children, introduction to trigonometry second video ನಿಮಗೋಸ್ಕರ trigonometry ratios ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಅದರ ಮೇಲೆ ನ್ಯೂಮರಿಕಲ್ಸ್ ಕ್ವೆಶ್ಚನ್ಸ್ ಇರುತ್ತಲ್ಲ, ಎಕ್ಸರ್ಸೈಸ್ ಕ್ವೆಶ್ಚನ್ಸ್ ಇದೆ, ಎಕ್ಸಾಂಪಲ್ ಕ್ವೆಶ್ಚನ್ಸ್ ಇದೆ, ಯಾವ ರೀತಿ ಕ್ವೆಶ್ಚನ್ಸ್ ಗಳನ್ನು ಬರುತ್ತೆ ಅದನ್ನ ಡಿಸ್ಕಸ್ ಮಾಡಕ್ಕೆ ಶುರು ಮಾಡೋಣ. ಆಲ್ರೆಡಿ ಪೆನ್ ಮತ್ತೆ ನೋಟ್ಬುಕ್ ಅನ್ನ ತಗೊಂಡು ರೆಡಿ ಆಗಿ ಕೂತ್ಕೊಂಡಿದ್ದೀರ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಎಲ್ಲಾ ಕ್ವೆಶ್ಚನ್ಸ್ ಏನೇನ್ ಕೊಡ್ತೀನಿ ಅದನ್ನ ಮಾಡಕ್ಕೆ ಶುರು ಮಾಡಿ. ಲೆಟ್ ಅಸ್ ಟೇಕ್ ಫಸ್ಟ್ ಕ್ವೆಶ್ಚನ್. ಒಂದೇ ಕ್ವೆಶ್ಚನ್ ತಗೊಳ್ಳೋಣ. ಅತಿ ಸಿಂಪಲ್ ಆಗಿರುವಂತದ್ದು. ಐ ಹ್ಯಾವ್ ಗಾಟ್ ಒನ್ ಟ್ರಯಾಂಗಲ್ ಹಿಯರ್. ಈ ರೀತಿ ಒಂದು ಟ್ರಯಾಂಗಲ್ ಇದೆ A B C. Okay, I have got this as 3 cm and I have got this as 4 cm. ಈ ರೀತಿಯಾಗಿದೆ. Now they are asking you find all trigonometric ratios. ಎಲ್ಲ trigonometric ratios ಗಳನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಓಕೆ, ಏನ್ ಮಾಡ್ತೀರಾ ಹೇಳಿ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಎಲ್ಲ ಡೆಫಿನೇಷನ್ ಗೊತ್ತಿದೆ ನಿಮಗೆ. ಬಟ್ ಇಲ್ಲಿ ಎರಡೇ ಸೈಡ್ ಕೊಟ್ಟಿದ್ದಾರೆ. ಈ ಸೈಡ್ ಎಷ್ಟಾಗುತ್ತೆ? 5 ಸೆಂಟಿಮೀಟರ್ ಆಗುತ್ತಲ್ಲ ಇದು. ಯಾಕೆ? ಪೈಥಾಗೋರಸ್ ಅಂಕಲ್ ಹೇಳಿದ್ರಲ್ಲ ನಿಮಗೆ, ಜೂನಿಯರ್ ಕ್ಲಾಸಸ್ ಎಲ್ಲ ಹೇಳ್ಕೊಂಡು ಬಂದಿದ್ದೀರಾ. ಏನದು? BC ಸ್ಕ್ವೇರ್ ಗೊತ್ತಲ್ಲ ಅದು. AC ಸ್ಕ್ವೇರ್ ಅಲ್ಲ ಇಲ್ಲಿ, ಈಗ BC ಸ್ಕ್ವೇರ್ ಆಗುತ್ತೆ. ಸೊ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಅಂತ ಬಂದೇ ಬರುತ್ತೆ. ಅದಂತೂ ನಿಮಗೆ ಫಾರ್ಮುಲಾ ಗೊತ್ತಿದೆ. AC ಅಂದ್ರೆ ಏನಿದೆ? 3 ಸ್ಕ್ವೇರ್. AC ಅಂದ್ರೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ ಎಲ್ಲ ಸೇರ್ಕೊಂಡಿದ್ದೇನಾಯ್ತು? 9 ಪ್ಲಸ್ 16. ಸೊ ದಟ್ ಇಸ್ ಈಕ್ವಲ್ ಟು 25. ಈ ಕಡೆ ಏನಿತ್ತು? BC ಸ್ಕ್ವೇರ್ ಇತ್ತು, ಬಟ್ BC ಸ್ಕ್ವೇರ್ ಬೇಕಾಗಿಲ್ಲ. BC ಈಕ್ವಲ್ ಟು ಅಂಡರ್ ರೂಟ್ 25 ಅಂದ್ರೆ 5 ಬಂತು. ಇದಂತ ಕಂಡುಹಿಡ್ಕೊಳ್ಳೋಕೆ ನಿಮಗೆ ಬರುತ್ತೆ. ಕ್ವಿಕ್ ಆಗಿ ಮಾಡಿ ಹೇಳ್ತೇನೆ ನಾನು. ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕೇಳಿದ್ದಾರೆ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕೇಳಿದ್ದಾರೆ. ಯಾವ ಆಂಗಲ್ ಇಂದ ಕೇಳಿದ್ದಾರೆ ಅದನ್ನ ಬೇಕಲ್ಲ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವಿತ್ ರೆಸ್ಪೆಕ್ಟ್ ಟು ಆಂಗಲ್ B ಅಂತ ಹೇಳಿದ್ದಾರೆ. ಆಂಗಲ್ B ಇದ್ರ ಪ್ರಕಾರ ಕಂಡುಹಿಡಿ ಅಂತ ಹೇಳಿದ್ದಾರೆ. ಅಂದ್ರೆ ಬೇಸಿಕಲಿ ಅವ್ರು ಏನ್ ಕೇಳ್ತಿದ್ದಾರೆ? sin B, cos B, ನೆಕ್ಸ್ಟ್ ಏನ್ tan B, ಆಮೇಲೆ ಇದರ ಅಪೋಸಿಟ್ ಗೊತ್ತಲ್ಲ ಏನದು? cosecant B, ನೆಕ್ಸ್ಟ್ ಇದರ ಅಪೋಸಿಟ್ secant B, ಆಮೇಲೆ cot B. ಈ ರೀತಿಯಾಗಿರುವಂತ ಎಲ್ಲಾ ರೇಷಿಯೋಗಳನ್ನ ಅವರು ಕೇಳ್ತಿದ್ದಾರೆ. ಇವೆಲ್ಲ ರೇಷಿಯೋಗಳು ಬೇಕು. ನಿಮಗೆ ಡೆಫಿನೇಷನ್ ಗೊತ್ತಿದೆ. ಇಲ್ಲಿ ಆಂಗಲ್ B ಇದೆಯಾ? sin B ಅಂತ ಬರೀರಿ. sin B ಅಂದ್ರೆ ಏನಾಗುತ್ತೆ? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಅಂದ್ರೆ ಏನಿದೆ? 3 ಇದೆ, ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ 5 ಇದೆ. ಡೈರೆಕ್ಟ್ ಆಗಿ ಬರೆಯಕ್ಕೆ ಶುರು ಮಾಡಿ. ಇನ್ನ ನೆಕ್ಸ್ಟ್ ಅದಾದ್ಮೇಲೆ cos B. cos B ಅಂದ್ರೆ ಏನು? adjacent. cos B ಅಂದ್ರೆ adjacent ಏನಿರುತ್ತೆ ಇಲ್ಲಿ? 4 ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ 5. ಅದೇ ರೀತಿ ಮುಂದೆ ಹೋಗಿ tan B. tan B ಅಂದ್ರೆ ಏನು? ಅಪೋಸಿಟ್ ಡಿವೈಡೆಡ್ ಬೈ adjacent. ಅವ್ನು ಬಹಟ್ ಮಾಡಲೇಬೇಕು, ನೆನಪಿಟ್ಕೊಳ್ಳಬೇಕು. ಸೊ ಅಪೋಸಿಟ್ ಅಂದ್ರೆ ಏನಿದೆ? 3 ಇದೆ, ಆಮೇಲೆ adjacent ಅಂದ್ರೆ ಏನಿದೆ? 4 ಇದೆ. ಮುಗಿದೋಯ್ತು. 3 ಬರೆದ್ರೆ ಏನು ಉಳಿದದ್ದು ಬರೀತೀರಾ? ಏನದು? cosecant B is equal to exactly opposite 5/3 ರಿವರ್ಸ್ 1 ಅಂತ ಇತ್ತು, ಗೊತ್ತಿದೆ ನಿಮಗೆ. ಅದೇ ರೀತಿಯಾಗಿ secant B is equal to ಏನಾಗುತ್ತೆ? 5/4. ಅದೇ ರೀತಿಯಾಗಿ ಮುಂದೆ cot B is equal to 4/3. ಇಷ್ಟಂತರೂ ಮಾಡ್ತಿರಲ್ಲ ಕ್ವಶನ್ ಅನ್ನ. ಓಕೆ, ಇಲ್ಲೊಂದು ಕ್ವಶನ್ ಕೊಡ್ತೀನಿ ನಾನು, ಅದರ ಪ್ರಕಾರ ಮಾಡಕ್ ಶುರು ಮಾಡಿ. ಕ್ವಶನ್ ಬರೀತೀನಿ. ಇಲ್ಲಿ ಏನ್ ಬರೀತೀನಿ ಅಂದ್ರೆ in a triangle tan B is equal to, or let us take tan B is equal to, let me take 3/4. tan B is equal to 3/4. Okay, and it is right angled at let me take it as angle A. right angled at angle A. find all trigonometric ratios. ಈ ರೀತಿ ಕೇಳಿದ್ದಾರೆ ಕ್ವೆಶ್ಚನ್ಸ್ ಗಳನ್ನ. ಓಕೆ, ಬರ್ಕೊಳ್ಳಿ. ಕ್ವಶನ್ ಅನ್ನ ಬರ್ಕೊಳ್ಳಿ ಮೊದಲು. ಈ ಕಡೆ ಸೊಲ್ಯೂಷನ್ ನೋಡಿದಿರಾ? ಅದನ್ನ ಟೈಪ್ ಆಫ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಕೆ ಶುರು ಮಾಡೋಣ. ಅಳಿಸ್ತಾ ಇದ್ದೀನಿ. ಇದಂತೂ ಸಿಂಪಲ್ ಇತ್ತು. ಒಂದನೇ ಕ್ವಶನ್ ಹಲ್ವಾ, ಏನು ಇರಲಿಲ್ಲ ಇದರಲ್ಲಿ. ಆರಾಮಾಗಿ ನೀವು ಇದನ್ನ ಸಾಲ್ವ್ ಮಾಡಿದೀರಾ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ ಇನ್ ಎ ಟ್ರಯಾಂಗಲ್ tan B is equal to given ಡೇಟಾ ಬರ್ಕೊಳ್ಳಿ. given ಏನ್ ಹೇಳಿದಾರೆ ಇಲ್ಲಿ? ಫುಲ್ ಬೋರ್ಡ್ ಕವರ್ ಆಗ್ತಿದೆ ಇದು. ಓಕೆ, the full board should be covered now so that they can write everything. in a given ಏನ್ ಕೊಟ್ಟಿದ್ದಾರೆ? tan B is equal to 3/4 ಅಂತ ಕೊಟ್ಟಿದ್ದಾರೆ. tan B is equal to 3/4. ನೆಕ್ಸ್ಟ್ ಟ್ರಯಾಂಗಲ್ ಇದೆ, ಅಲ್ಲಿ ಏನ್ ಹೇಳಿದ್ದಾರೆ? ರೈಟ್ ಆಂಗಲ್ at angle A ಅಂದ್ರೆ angle A is equal to ಏನ್ ಹೇಳಿದ್ದಾರೆ ಅವರು? angle A is equal to 90 ಡಿಗ್ರಿ ಅಂತ ಹೇಳಿದ್ದಾರೆ. now they are asking you all trigonometric ratios question mark. ಈ ರೀತಿಯಾಗಿದೆ. ಸೊ ಯಾವ ರೀತಿಯಾಗಿ ಮಾಡಿದ್ದಾರೆ? ಒಂದು ಟ್ರಯಾಂಗಲ್ ತೆಗೀರಿ ಮೊದಲು. ಈ ರೀತಿಯಾಗಿ ಒಂದು ಟ್ರಯಾಂಗಲ್ ತೆಗೀರಿ. ಹೌದಾ? ನಿಜ, ಒಂದು ಟ್ರಯಾಂಗಲ್ ತೆಗಿದ್ರೆ ತೆಗೆದ ತಕ್ಷಣ ರೈಟ್ ಆಂಗಲ್ A ಏನಿದೆ? 90 ಡಿಗ್ರಿ. A ಇಲ್ಲಿದೆ, 90 ಡಿಗ್ರಿ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಆಂಗಲ್ B ಇಲ್ಲಿ ಈಸಿ ಆಗುತ್ತಲ್ಲ, ಬೇಕಾದ್ರೆ ಇಲ್ಲಿ ಕೂಡ ಮಾಡ್ಕೋಬಹುದು ನೀವು. ಅದೇನ್ ಮಾಡಕ ಅವಶ್ಯಕತೆ ಇಲ್ಲ. ಇಲ್ಲಿ B ಮಾಡ್ಕೊಂಡ್ಬಿಡಿ, ಈಸಿ ಆಗುತ್ತೆ. ಆಮೇಲೆ ಏನ್ ಹೇಳ್ತಿದ್ರು ಅವರು? tan B is equal to 3/4. ಅಂದ್ರೆ tan B ಅಂದ್ರೆ ಏನು ಮೀನಿಂಗ್? ಅಪೋಸಿಟ್ ಅಂಡ್ adjacent. ಅಪೋಸಿಟ್ ಡಿವೈಡೆಡ್ ಬೈ adjacent ಅಂದ್ರೆ ಇದು 3 ಇದೆ, ಇದು 4 ಇದೆ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ, tan B ಅಂದ್ರೆ this divided by this side ಏನಿದೆ ಅಂತ ಹೇಳ್ತಿದ್ದಾರೆ ಅವರು? 3/4 ಇದೆ ಅಂತ ಹೇಳ್ತಿದ್ದಾರೆ. 3/4 ಇದೆ ಅಂದ್ರೆ ಮೀನಿಂಗ್ ಇದೆ 3 ಸೆಂಟಿಮೀಟರ್ ಇದೆ 4 ಸೆಂಟಿಮೀಟರ್ ಅಂತ ಅರ್ಥನಾ? ಅಲ್ಲ.
ಗೊತ್ತು ಮಾಡ್ಕೊಳ್ಳಿ ಏನ್ ಹೇಳ್ತಿದ್ದಾನೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇದು 12 ಇತ್ತು, ಇದು 16 ಇತ್ತು. ಗೊತ್ತಾಗ್ತಿದೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಅಥವಾ ಬೇಕಾದ್ರೆ ಹಿಂಗ್ ತಗೊಳ್ಳಿ, ಏನದು 3 ಅಲ್ಲ, 3 3 is 9, 3 4 is 12, 9 and 12 ಇತ್ತು ಅನ್ಕೊಳ್ಳಿ. 9 divided by 12 ಮಾಡಿದ್ರು ಕೂಡ ಏನ್ ಬರುತ್ತೆ? 9 divided by 12 ಮಾಡಿದ್ರು 3 3 is 3 4 ಅಂದ್ರೆ 3/4 ಆಗಿ ಬರುತ್ತೆ. Are you getting my point? In case ಏನಾದ್ರು 12 ಮತ್ತೆ 16 ತಗೊಂಡ್ರಿ ಅನ್ಕೊಳ್ಳಿ, 12 divided by 16 ಮಾಡಿದ್ರು ಕೂಡ ಏನ್ ಬರುತ್ತೆ? 12 divided by 16 ಅಂದ್ರೆ 4 3 is 4 4, ಅವಾಗ ಏನ್ ಬಂತು? 3/4. ಅಂದ್ರೆ ಇದ್ರ ಲೆಂತ್ ಕೊಟ್ಟಿಲ್ಲ ಅವರು, ಬಟ್ 3/4 ಇದೆ ಟೋಟಲ್ ಆಗಿ ಲೆಂತ್ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆ ನಾನು ಹೇಳೋದೇನು ಅಂತ ಹೇಳಿ? tan b = 3/4 ಅಂದ್ರೆ ಇದ್ರ ಅಪೋಸಿಟ್ ಆಡ್ಸೆಂಟ್ ಇದು 3 ಇದೆ, ಇದು 4 ಇದೆ ಅಂತ ಹೇಳ್ತಾ ಇಲ್ಲ ಅವರು. ಒಟ್ಟಿನಲ್ಲಿ ಏನೋ ಇದೆ, ಅದೇನಿರ್ಬೋದು 9 and 12 ಇರ್ಬೋದು. 9/12 ಮಾಡಿದ್ರೆ 3/4 ಬಂತು. ಅಥವಾ ಇನ್ನೊಂದೇನಿರ್ಬೋದು 12 and 16 ಇದೆ, 12 ಇರ್ಬೋದು, ಆಮೇಲೆ 16 ಇರ್ಬೋದು. 12 ಇದೆ ಆಕ್ಚುಲಿ. ಸೊ 12 and 16 ಇದ್ರು ಕೂಡ ಅದು ಕೂಡ 3/4 ಬರುತ್ತೆ. ಏನ್ ಬೇಕಾದ ಲೆಂತ್ ಇರಬಹುದು ಅದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅದೇ ಲೆಂತ್ ಇರಬೇಕಂತ ಏನಿಲ್ಲ, ಏನ್ ಬೇಕಾದ ಲೆಂತ್ ಇರಬಹುದು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ರ್ಯಾಂಡಮ್ ಆಗಿ ಈ tan b ಅಂದ್ರೆ 3/4 ಅಂತ ಇದೆಯಲ್ಲ, ಅದಕ್ಕೆ ನಾನು ಏನ್ ತಿಳ್ಕೊಂಡ್ಬಿಡ್ತೀನಿ? k ಮತ್ತೆ k ಅಂತ ಅನ್ಕೊಂಡ್ಬಿಡ್ತೀನಿ. 3k and 4k where k is constant. ಇದೇ ರೀತಿಯಾಗಿ ಸಾಲ್ವ್ ಮಾಡ್ಬೇಕು ನೀವು. 3 and 4 ತಗೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲೂ ಕೂಡ 5 ಬರುತ್ತೆ, ಆನ್ಸರ್ನ ಮಾಡಿಬಿಡಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಮೆಥಡ್ ಪ್ರಕಾರ ಹೆಂಗಿದೆ ಎನ್ಸೈಡ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರೆ ಅದ್ರ ಪ್ರಕಾರ ಹೋಗಬೇಕು. ಈಗ ನೋಡಿ 3k divided by 4k ಅಂದ್ರೆ ಏನಾಗುತ್ತೆ? k ಕ್ಯಾನ್ಸಲ್ ಆಗಿ 3/4 ಬಂದೇ ಬಿಡುತ್ತೆ ಯೂಶುವಲ್ ಹಂಗೆ. ಬಟ್ 3k ಮತ್ತೆ 4k ಅಂತ ಅನ್ಕೋಬೇಕು. ಇದು 3k ಮತ್ತೆ 4k ಅಂದ್ರೆ ಇದೇನಾಗ್ಬಿಡುತ್ತೆ? 5k ಆಗ್ಬಿಡುತ್ತೆ. ಕಾನ್ಸ್ಟೆಂಟ್ ಅಲ್ಲ k ಅಂದ್ರೆ. ಸೊ ಬೇಕಾದ್ರೆ ಕಂಡು ಹಿಡ್ಕೊಳ್ಳಿ ಅದನ್ನ. ಯಾವ ರೀತಿ ಮಾಡ್ತಾರೆ ಕಂಡು ಹಿಡ್ಕೋಬೇಕಂದ್ರೆ ac². ಈಗ ನಮ್ಗೆ ಇದು ಗೊತ್ತಿಲ್ಲ ಅನ್ಕೊಳ್ಳಿ. ac² ಏನಾಗುತ್ತೆ ಈಗ ಹೇಳಿ? ac² ಅಲ್ಲ, bc² ಅಲ್ಲ. ಹೈಪೋಟೆನಸ್ ಅಂದ್ರೆ bc² ac² ಪ್ಲಸ್ ಇನ್ನೊಂದು ಯಾವುದು? ab² ಅಂತ ಆಗುತ್ತೆ. ac² ac ಅಂದ್ರೆ ಏನಿದೆ? 3k ಹೋಲ್ ಸ್ಕ್ವೇರ್ ಪ್ಲಸ್ ab ಅಂದ್ರೆ ಏನಿದೆ? 4k ಹೋಲ್ ಸ್ಕ್ವೇರ್. ಸೊ ಎಲ್ಲ ಸೇರ್ಕೊಂಡು ಏನಾಯ್ತು? ಇದು 9k² ಪ್ಲಸ್ 16k². ಸೊ ಎರಡು ಸೇರ್ಕೊಂಡು 25k² ಆಯ್ತು. ಬಟ್ ಈ ಕಡೆ ಏನಿದೆ? bc² ಇದೆ. ಬಟ್ ನಮಗೆ ಏನ್ ಬೇಕು? bc is equal to √25k². √25 ಅಂದ್ರೆ 5, √k² ಅಂದ್ರೆ k. ಸೊ bc equal to ಬಂತು 5k. ಇದನ್ನಂತೂ ನೀವು ಸ್ಟೆಪ್ ಬರ್ಕೊಳ್ಳೇಬೇಕು ಮುದ್ದು ಮಕ್ಕಳೇ. ನಾನು ಹೇಳ್ತಾ ಇರೋದು ಗೊತ್ತಾಗ್ತಿದ್ಯಾ? ನಾನು ಏನು ಸ್ಟೆಪ್ ಬರ್ದಿದ್ದೀನಿ ಅದನ್ನ ಮಾತ್ರ ನೀವು ಫಾಲೋ ಮಾಡಲೇಬೇಕು. ಅದನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಅವರು ಅದು ಹೋದ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ರು? ಅದು 3 ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಡೈರೆಕ್ಟ್ ಆಗಿ ಹೇಳಿಬಿಟ್ಟಿದ್ರು. ಬಟ್ ಇದರಲ್ಲಿ ಹಂಗೆ ಹೇಳಿಲ್ಲ, ಅವರು ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಮಾಡ್ಕೊಳ್ಳಿ, ಎಲ್ಲ ಬಂದಿದೆ 3k 4k 5k ಅಂತ. ಏನೇನ್ ಕಂಡುಹಿಡಿಬೇಕು? ಎಲ್ಲ ರೇಷಿಯೋಗಳನ್ನ ಕಂಡುಹಿಡಿಯಕ್ಕೆ ಶುರು ಮಾಡಿ. ಒಂದೇದು sin b. sin b is equal to ಏನಾಗುತ್ತೆ? sin b equal to opposite divided by hypotenuse. ಅಂದ್ರೆ ಏನಾಯ್ತು? 3k divided by 5k. k ಕ್ಯಾನ್ಸಲ್ ಆಯ್ತು, 3 divided by 5 ಬಂತು, ಮುಗಿದೋಯ್ತು. ಅದೇ ರೀತಿಯಾಗಿ ಮುಂದೆ ಏನ್ ಬರೀತೀರಾ? cos b. cos b is equal to adjacent divided by hypotenuse. ನೋಡ್ಕೊಳ್ಳಿ ಆ ಕಡೆ ಟ್ರಯಾಂಗಲ್ ಅಲ್ಲಿ ಏನಿದೆ ಅಂತ ಹೇಳಿ. k ಕ್ಯಾನ್ಸಲ್ ಆಗುತ್ತೆ, 4 divided by 5 ಬರುತ್ತೆ. ನೆಕ್ಸ್ಟ್ tan b opposite divided by adjacent. opposite ಅಂದ್ರೆ 3k, adjacent ಅಂದ್ರೆ 4k. ಸೊ ಇದೆಲ್ಲ ಕ್ಯಾನ್ಸಲ್ ಆಗಿ 3/4. ಇದನ್ನ ಕೇಳ್ತಿದ್ರಲ್ಲ tan b 3/4 ಕೊಟ್ಟಿದ್ರು, ಅದಂತೂ ಇದ್ದೇ ಇದೆ. ಓಕೆ, ಅದರ ಪ್ರಕಾರ ಮುಂದೆ cosecant b. cosecant b is equal to ಏನಾಗುತ್ತೆ? 5/3 ಉಲ್ಟಾ. ನೆಕ್ಸ್ಟ್ cos b ಅಂದ್ರೆ ಇದೇನಾಗುತ್ತೆ? ಇದರ ಉಲ್ಟಾ secant b. secant b is equal to 5/4. ಅದೇ ರೀತಿಯಾಗಿ cot b ಅಂದ್ರೆ tan ಉಲ್ಟಾ ಅಂದ್ರೆ 4/3 ಆಯ್ತು. ಗೊತ್ತಾಯ್ತಾ ಮುದ್ದು ಮಕ್ಕಳಿಗೆ ಯಾವ ರೀತಿಯ ಕ್ವಶನ್ ಇದೆ ಅಂತ ಹೇಳಿ? ಅಗ್ದಿ ಸಿಂಪಲ್ ಇದೆ, ಇದನ್ನ ನಿಮಗೆ ಮಾಡಕ್ಕೆ ಬರಬೇಕು. ಓಕೆ ಫೈನ್. ಸೊ ಅಳಿಸ್ತಾ ಇದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ. ಓಕೆ, ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಒಂದೆರಡು ಸಿಂಪಲ್ ಡೇಟಾಗಳನ್ನ ಹೇಳ್ಬಿಡ್ತೀನಿ ನಾನು ನಿಮಗೆ. ಈ ರೀತಿಯಾಗಿ ಬರ್ದಿದ್ರು ಅನ್ಕೊಳ್ಳಿ. ಯಾವ ರೀತಿಯಾಗಿ? sin² a ಅಂತ ಹೇಳಿ ಬರ್ದಿದ್ರು ಅನ್ಕೊಳ್ಳಿ. sin² a ಇದರ ಮೀನಿಂಗ್ ಏನು ಗೊತ್ತಾ? sin a into sin e. sin a into sin a ಅದನ್ನೇ ಎರಡು ಸರಿ ಮಲ್ಟಿಪ್ಲೈ ಮಾಡೋದು ಅಷ್ಟೇ. sin² a ಅಂತ ಬರೀತೀನಿ. ಓದೋದು ಹೇಗೆ? sin² a ಅಂತ ಹೇಳಿ. ಫಾರ್ ಎಕ್ಸಾಂಪಲ್ sin a is equal to 3/4 ಇದೆ ಅನ್ಕೊಳ್ಳಿ. ಅವಾಗ sin² a ಏನಾಗುತ್ತೆ? sin² a is equal to 3/4 ಇದೆಲ್ಲ, ಇದಕ್ಕೆ ಹೋಲ್ ಸ್ಕ್ವೇರ್ ಮಾಡ್ಬಿಡೋದು. ಏನು ಬರುತ್ತೆ ಆನ್ಸರ್? 9 divided by 16 ಸ್ಕ್ವೇರ್. ಇದಕ್ಕೆ ಸ್ಕ್ವೇರ್ ಅಂತ ಕರೀತಾರೆ. ಈ ರೀತಿಯಾಗಿ ಮಾಡಬಹುದು. ಅದೇ ರೀತಿಯಾಗಿ ಹಿಂಗೆ ಬರ್ದಿದ್ದಾರೆ ಅನ್ಕೊಳ್ಳಿ. 2 sin a into cos a. ಇದ್ರ ಮೀನಿಂಗ್ ಏನು ಗೊತ್ತಾ? ಎಲ್ಲ ಇಂಟು 2 into sin a into cos a. ಈ ರೀತಿಯಾಗಿ ಗೊತ್ತಾಗ್ತಿದೆ ಮುದ್ದು ಮಕ್ಕಳೇ? ಇಂಟು ಮಾಡ್ತಾ ಹೋಗ್ತಾ ಇರೋದು. ಓಕೆ ಫೈನ್. ಮಾಡಿದ್ರೆ ಈ ರೀತಿಯಾಗಿರುವಂತ ಕ್ವಶನ್ಸ್ ಗಳು ಗೊತ್ತಾಗುತ್ತಾ ನಿಮ್ಗೆ ಏನಿದೆ ಅಂತ ಹೇಳಿ? ಮುಂದೆ ಕ್ವಶನ್ ಕೊಡ್ತೀನಿ, ಅದನ್ನ ಮಾಡಕ್ಕೆ ಶುರು ಮಾಡಿ. ಓಕೆ ಫೈನ್. ಸೊ ಎರಡು ಸ್ಟ್ಯಾಂಡರ್ಡ್ ಕ್ವಶನ್ ಗಳು ಗೊತ್ತಾದ್ರು ಈಗ ನಿಮಗೆ. ಇನ್ನು ಮುಂದಿನ ಕ್ವಶನ್ ಏನಿದೆ ಅಂತ ಹೇಳಿ ನೋಡಕ್ಕೆ ಶುರು ಮಾಡೋಣ. ನೋಡಿ, ಈ ರೀತಿ ಎಕ್ಸಾಂಪಲ್ ಕ್ವಶನ್ ಮಾಡಿಸ್ತಾ ಇದ್ದೀನಿ ಎಲ್ಲವನ್ನು. ಈ ರೀತಿಯಾಗಿ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಟ್ರಯಾಂಗಲ್, ಲೆಟ್ ಮಿ ನೇಮ್ ಇಟ್ ಆಸ್ PQR. ಈ ರೀತಿಯಾಗಿ PQR ಅಂತ ಒಂದು ಟ್ರಯಾಂಗಲ್ ಇದೆ.
ಹೌದಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಲೆಟ್ ಅಸ್ ಮೆನ್ಷನ್ ದಿಸ್ PQ is 5 cm. PQ ಅನ್ನೋದು ಎಷ್ಟಿದೆ? 5 cm ಇದೆ. Now they have given you one more data, that is QR minus PR is equal to 1 ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ? QR minus PR is equal to 1 ಅಂತ ಹೇಳಿದ್ದಾರೆ. Now they are asking you find ಹಿಂಗೆ ಕೇಳಿದ್ದಾರೆ 2 sin A into cos A ಇದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಮತ್ತೆ ಏನು ಕೇಳಿದ್ದಾರೆ? sin square A into cos A ಇದನ್ನು ಕೇಳಿದ್ದಾರೆ. ಓಕೆ, ಇವೆರಡು ರೇಷಿಯೋಗಳನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಯಾವ ರೀತಿಯಾಗಿ ಮಾಡ್ಬೇಕು ನೋಡಿ. ಸರ್ ಇದು ಒಂದೇ ಕೊಟ್ಟಿದ್ದಾರೆ, ಉಳಿದದ್ದು ಏನು ಕೊಟ್ಟಿಲ್ಲ ಸರ್, ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಗಿವನ್ ಡೇಟಾ ಪ್ರಕಾರ ಏನಿದೆ ಅಂತ ಹೇಳಿ ಇವೆರಡು ಕಂಡು ಹಿಡ್ಕೋಬೇಕಾ. ನಾನು ಏನು ಬರೀತೀನಿ ಅಂದ್ರೆ ನನಗೆ ಪೈಥಾಗೋರಸ್ ಥಿಯರಂ ಗೊತ್ತಿದೆ. ಪೈಥಾಗೋರಸ್ ಥಿಯರಂ ಪ್ರಕಾರ ಏನಾಗುತ್ತಿದ್ದು? RQ². ಏನು ಹೇಳಿ? RQ² is equal to PR² plus PQ² ಅಂತ ಆಗುತ್ತೋ ಆಗಂಗಿಲ್ವೋ? ಆಫ್ ಕೋರ್ಸ್ ಆಗುತ್ತೆ. Are you getting my point? ಏನಾಗುತ್ತಿದ್ದು? RQ² is equal to PR² plus PQ² ಅಂತ ಬರ್ಕೊಂಡ್ವಿ. ಬಟ್ ಈಗ RQ ಇದೆಯಲ್ಲ, ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, RQ ಏನಿದೆ ಅಂತ ಹೇಳಿ. ಬಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇದೆ ನೋಡಿ ಏನಿದೆ ಅಂತ ಹೇಳಿ. RQ ಇದೆಯಲ್ಲ, ಇದನ್ನೇನಾದ್ರು PR ಈ ಕಡೆ ಕಳಿಸ್ಬಿಟ್ರೆ 1 plus PR ಆಗುತ್ತಾ ಇದು? ಓಕೆ, ಅದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ ಸೈಡ್ ಸಾಲ್ವ್ ಮಾಡ್ಕೊಳ್ಳೋಣ. ಏನಿರೋದು? ಗಿವನ್ ಡೇಟಾ. ವಾಟ್ ಈಸ್ ಗಿವನ್ ಡೇಟಾ? ಗಿವನ್ ಡೇಟಾ ಇಸ್ QR is equal to QR minus PR is equal to 1 ಅಂತ ಹೇಳಿದ್ದಾರೆ. ಓಕೆ, ನಮಗೆ ಈಗ RQ ಬೇಕು ಅಥವಾ QR ಬೇಕು, ಅದನ್ನ QR ಇಲ್ಲೇ ಇಡ್ತೀನಿ. ಇಟ್ಬಿಟ್ಟು ಇದು PR ಆ ಕಡೆ ಕಳಿಸಿದ್ರೆ 1 plus PR ಅಂತ ಆಗ್ಬಿಡ್ತದೆ. 1 plus PR ಇದನ್ನೇ ತಗೊಂಡೋಗಿ ಅಲ್ಲಿ ಇಡಿ. QR ಆದ್ರೂ ಒಂದೇ, RQ ಆದ್ರೂ ಒಂದೇ. ಸೊ ಅದನ್ನ ತಗೊಂಡೋಗಿಟ್ರೆ ಏನಾಗುತ್ತಿದ್ದು? 1 plus PR whole square 1 plus PR whole square is equal to ಏನಾಗುತ್ತಿದ್ದು? PR² plus PQ² ಅಂದ್ರೆ ಗೊತ್ತಿದೆ ನಿಮಗೆ. PQ ಅಂದ್ರೆ ಏನಿದೆ ಇದು ಹೇಳಿ ನೋಡೋಣ. PQ ಅಂದ್ರೆ 5² ಅಂತ ಆಗುತ್ತಿದ್ದು. ನೆಕ್ಸ್ಟ್ ಮುಂದುವರೆದು ಏನ್ ಮಾಡ್ತಾರೆ? A plus B whole square ಅಂದ್ರೆ A² plus B² plus 2AB 2 into 1 into PR ಇದಂತೂ ಬಂದೇ ಬರುತ್ತೆ ಗೊತ್ತಲ್ಲ. A plus B whole square ಅಂದ್ರೆ A² plus B² plus 2AB is equal to ಏನಿದೆ ಈ ಕಡೆ? PR² plus 25 ಇದೆ. ಈಕ್ವಲ್ ಹಾಕಿದ್ವಿ. ಇದೊಂದು PR² ಇದೊಂದು PR² ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ ಆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಮೈನಸ್ ಆಗಿ ಟೋಟಲ್ ಆಗಿ 1² ಅಂದ್ರೆ 1 ಪ್ಲಸ್ 2 into 1 into PR ಅಂದ್ರೆ 2PR. 2PR ಅಂದ್ರೆ ಗೊತ್ತಲ್ಲ, 2 into PR ಅಂತ ಆಗುತ್ತೆ. is equal to ಏನಾಯ್ತು? 25 ಆಯ್ತು. ಸೊ 25 ಆದ್ಮೇಲೆ 2PR is equal to ಏನಾಗುತ್ತೆ ಈಗ ಹೇಳಿ? 2PR is equal to 25 minus 1 ಅಂದ್ರೆ PR is equal to ಏನಾಗುತ್ತೆ? 25 minus 1 ಅಂದ್ರೆ 24. ಆಮೇಲೆ 2 ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ PR is equal to ಏನು ಬಂತು? 12 ಬಂತು. PR is equal to 12. ಸೊ PR ಬರ್ಕೊಳ್ಳಿ, ಎಲ್ಲಿದೆ ಅದು? PR ಅಂದ್ರೆ ಇದು 12 ಇದೆ. ಮುಗಿದೋಯ್ತು, 12 ಬಂತು. ನಿಶಾನ ಗೊತ್ತಾಗ್ತಿದೆಯಾ ಏನಂತ ಹೇಳಿ? ಆಮೇಲೆ QR is equal to ಏನಿದೆ? QR is equal to 1 plus PR ಅಂತ ಅಲ್ಲಿ ಬರ್ದಿದ್ದೀವಿ, ಕಂಡುಹಿಡಿದಿದ್ವಲ್ಲ. QR is equal to ಅದಕ್ಕೆ ಇದು 5 ಆಯ್ತು, ಇದು 12 ಅಂದ್ರೆ ಇದೆಷ್ಟು ಆಗುತ್ತೆ? 13 ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಬೇಕಾದ್ರೆ ಇನ್ನೊಂದ್ಸರಿ ಕಂಡುಹಿಡಿದ್ವಿ ಅದನ್ನ. ಏನ್ ಫಾರ್ಮುಲಾ ಕೊಟ್ಟಿದ್ರು ಅವರು? QR minus PR is equal to 1 ಅಂತ ಇತ್ತು. ಆಮೇಲೆ ಏನ್ ಬಂದಿದೆ ನಮಗೆ? QR ಗೊತ್ತಿಲ್ಲ, ಮೈನಸ್ PR ಅಂತ ಕಂಡುಹಿಡಿದ್ವಲ್ಲ. PR ಅಂದ್ರೆ ಎಷ್ಟಿದೆ? 12 is equal to 1 ಆಯ್ತು. ಸೊ QR is equal to ಏನಾಗುತ್ತೆ? 1 plus 12. ಸೊ QR is equal to 13. QR ಅಂತ ಒಂದೇ, RQ ಅಂತ ಒಂದೇ. ಅಂದ್ರೆ ಇದು 5 ಕೊಟ್ಟಿದ್ರು, ಇನ್ನೆರಡು ಕಂಡುಹಿಡ್ಕೊಂಡ್ಬಿಟ್ಟು ನಾನು. ಕಂಡುಹಿಡ್ಕೊಂಡ್ರೆ ಮುಗಿದೋಯ್ತಲ್ಲ, ಇನ್ನೇನ್ ಕಂಡುಹಿಡಿಯೋದು? ಎಲ್ಲ ಇಲ್ಲಿ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? 2 sin A cos A ಅಂತ ಕೇಳಿದ್ರು. ಇದನ್ನೇನ್ ಮಾಡ್ಬಿಡೋಣ? ಇಲ್ಲಿ PQR ಕೊಟ್ಟಿದ್ರಲ್ಲ, ಇದ್ರ Q ಮತ್ತೆ ಇದನ್ನು ಕೂಡ Q, ಆಮೇಲೆ ಇದನ್ನು ಕೂಡ Q ಅಂತ ಮಾಡ್ಬಿಡೋಣ. A ಬದಲಿಗೆ Q ಅಂತ ಮಾಡ್ಕೊಂಡ್ಬಿಡೋಣ. ಮೊದಲು ಏನಾದ್ರೂ ಕೊಟ್ಟಿಲ್ಲ ಅಂದ್ರೆ ಎರಡು ವ್ಯಾಲ್ಯೂಗಳನ್ನ ಕಂಡುಹಿಡಿಯೋದನ್ನ ನೀವು ನೋಡ್ಕೋಬೇಕು. ಯಾವ ರಿಲೇಷನ್ ಕೊಟ್ಟಿದ್ದಾರೆ ಅದರ ಪ್ರಕಾರ. ಬಂದಿದ್ಯಾ? ಕನ್ಫ್ಯೂಸ್ ಆಗ್ಬೇಡಿ. ನಿಧಾನಕ್ಕೆ ಬ್ಯಾಕ್ ಓಡಿಸ್ಬಿಟ್ಟು ವಿಡಿಯೋನ ಇನ್ನೊಂದ್ಸರಿ ನೋಡಿ, ನಿಮಗೆ ಫುಲ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಇದು. ಓಕೆ, ಸೊ ಎಲ್ಲ ಕೇಳಿದ್ರೆ ಇನ್ನೆಲ್ಲ ರೇಷಿಯೋಗಳನ್ನ ಕಂಡುಹಿಡಿಯಕ್ಕೆ ಶುರು ಮಾಡಿಬಿಡೋಣ. ಓಕೆ, ಒಂದೇದು ಏನ್ ಕೇಳಿದ್ರು ಅವರು? 2 sin Q into cos Q. ಏನ್ ಕೇಳಿದರೆ? 2 sin Q into cos Q ಈ ರೀತಿ ಕೇಳಿದ್ರೆ ಬರ್ಕೊಳ್ಳಿ. 2 into sin Q. sin Q ಅಂದ್ರೆ ಏನಾಗುತ್ತೆ? Q ಇದೆಯಾ? sin ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ ಏನಾಗುತ್ತೆ? 12 ಡಿವೈಡೆಡ್ ಬೈ 13 ಇಂಟು ನೆಕ್ಸ್ಟ್ cos Q ಅಂದಿದ್ದಾರೆ. cos Q ಅಂದ್ರೆ ಏನಾಗುತ್ತೆ ನೋಡಿ? adjacent ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ 5 ಡಿವೈಡೆಡ್ ಬೈ 13 ಮುಗಿದೋಯ್ತು. ಸೊ 2 into 5 ಅಂದ್ರೆ 10 into 12 ಡಿವೈಡೆಡ್ ಬೈ 13 ಸ್ಕ್ವೇರ್ ಅಂದ್ರೆ 169. ಸೊ ಎಲ್ಲ ಸರಿ ಮಾಡಿ ಏನು ಮಾಡ್ತಿದ್ದು? 120 ಡಿವೈಡೆಡ್ ಬೈ 169. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಏನಿದು? 2 sin Q into cos Q. ಸೊ ಟೋಟಲ್ ವ್ಯಾಲ್ಯೂ ಇದು.
ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದೆ ಏನ್ ಕೇಳ್ತಿದ್ದಾರೆ, ಇನ್ನೊಂದು ವ್ಯಾಲ್ಯೂ ಕೇಳಿದಾರೆ ಅವರು, ಏನದು sin ಸ್ಕ್ವೇರ್ q ಇಂಟು cos q. ಮೊದಲು a ಅಂತ ಬರ್ದಿದ್ದೆ ನಾನು, ಬಟ್ q ಇದೆ ಈಗ, sin ಸ್ಕ್ವೇರ್ q ಇಂಟು cos q. sin q ಮಾಡಿ ಮೊದಲು, sin q ಏನಿದೆ ನೋಡಿ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್, ಅಂದ್ರೆ 12 ಡಿವೈಡೆಡ್ ಬೈ 13 ಬರುತ್ತೆ. ಇದು ಏನ್ ಬರುತ್ತೆ, 12 ಡಿವೈಡೆಡ್ ಬೈ 13, ಇದಕ್ಕೆ ಏನ್ ಮಾಡಬೇಕು, ಹೋಲ್ ಸ್ಕ್ವೇರ್ ಮಾಡಬೇಕು. ಇಂಟು cos q ಬಂದಿದ್ದಾರೆ, cos q ಆಲ್ರೆಡಿ ಕಂಡುಹಿಡಿದಿರಲ್ಲ, ಏನಾದ್ರು ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್, ಅಂದ್ರೆ ಏನಾಗುತ್ತೆ ಇದು 5 ಡಿವೈಡೆಡ್ ಬೈ 13. ಸೊ ಮುಂದೆ ಹೋಗಿ 12 ಸ್ಕ್ವೇರ್ ಅಂದ್ರೆ 144 ಇಂಟು 5 ಡಿವೈಡೆಡ್ ಬೈ 13 ಸ್ಕ್ವೇರ್ ಅಂದ್ರೆ 169 ಇಂಟು 13, ಅಥವಾ ಬೇಕಾದ್ರೆ 13 ಸ್ಕ್ವೇರ್ ಅಂತ ಹಿಡಿಬೇಕಂದ್ರೆ 13 ಸ್ಕ್ವೇರ್ ಇಂಟು ಕೆಳಗಡೆ ಅಂದ್ರೆ 13 ಇರುತ್ತೆ. ಮುಂದೆ ಹೋಗಿ ಎಲ್ಲ ಆನ್ಸರ್ಗಳನ್ನ ನೀವು ಮಾಡಕ್ ಬರುತ್ತಲ್ಲ, 169 ಮಾಡ್ತೀರಾ, ಮುಂದಿದೆಲ್ಲ ಮಾಡ್ತೀರಾ, ಏನದು 144 ಇಂಟು 5 ಅಂದ್ರೆ 5 4 20, 5 4 20, 22, then 2 5 7 ಬರುತ್ತೆ. ಬಂದು ಅದಾದ್ಮೇಲೆ 13 ಸ್ಕ್ವೇರ್ ಅಂದ್ರೆ 169 ಇಂಟು 13, ಮುಂದ್ಗಡೆ ಏನಿದೆ ಅದನ್ನ ಕ್ಯಾಲ್ಕುಲೇಷನ್ ಕಂಟಿನ್ಯೂ ಮಾಡಿ ನೀವು ಆನ್ಸರ್ ಅನ್ನ ಕಂಡುಹಿಡಿಯಿರಿ. ಗೊತ್ತಾಯ್ತಾ ಮುದ್ದು ಮಕ್ಕಳು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ? ಅಗ್ದಿ ಸಿಂಪಲ್ ಇದೆ ಇದು, ಆರಾಮಾಗಿ ನೀವು ಸಾಲ್ವ್ ಮಾಡಬಹುದು. ಇದನ್ನ ಅಳಿಸ್ತಾ ಇದ್ದೀನಿ. ಓಕೆ ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ರೀತಿಯಾಗಿರುವಂತ ಕ್ವಶನ್ ಗಳನ್ನ ನೀವು ಎಕ್ಸಾಂಪಲ್ ಕೂಡ ನೋಡಬಹುದು. ಎನ್ಸಿಇಆರ್ಟಿ ಎಕ್ಸರ್ಸೈಸ್ ಮುಂಚೆ, ಒಂದನೇ ಎಕ್ಸರ್ಸೈಸ್ ಗಿಂತ ಮುಂಚೆ ಈ ಎಕ್ಸಾಂಪಲ್ ಕ್ವಶನ್ ಇದೆ, ಅದನ್ನ ನಿಮಗೆ ಬಿಡಿಸ್ಕೊಡ್ತಾ ಇದ್ದೀನಿ. ಎಲ್ಲ ಸೈಡ್ ಗಳನ್ನ ಕಂಡುಹಿಡಿದ್ಬಿಟ್ರೆ ಮುಗಿದೋಯ್ತು. ಯು ಹ್ಯಾವ್ ಟು ಫೈಂಡ್ ಆಲ್ ದ ಸೈಡ್ಸ್, ದೆನ್ ಯು ವಿಲ್ ಗೆಟ್ ಆಲ್ ದ ರೇಷಿಯೋಸ್. ಓಕೆ, ಈಗ ನೋಡಿ ಕ್ವಶನ್ ಹಿಂಗ್ ಕೇಳಿದ್ದಾರೆ. ಏನದು, ಇನ್ ಎ ಟ್ರಯಾಂಗಲ್ ABC right angled at angle A, tan B is equal to 1. Prove that 2 sin B into cos B is equal to 1. ಈ ರೀತಿಯ ಕ್ವಶನ್ ಕೇಳಿದ್ದಾರೆ. ಓಕೆ, ಹೋಮ್ವರ್ಕ್ ಅಂತ ನಾವು ತಗೊಳ್ಬಹುದು ನೀವು ಇದನ್ನ, ಬಟ್ ನಾನು ಸಾಲ್ವ್ ಮಾಡಕ್ ಶುರು ಮಾಡ್ತೀನಿ. ಎಷ್ಟು ಸಾಲ್ವ್ ಆಗುತ್ತೆ, ಯಾಕಂದ್ರೆ 20 ಮಿನಿಟ್ಸ್ ವಿಡಿಯೋ ಅಲ್ಲ, ಅದ್ರಲ್ಲಿ ಎಷ್ಟು ಕವರ್ ಆಗಬೇಕು ಅದಾಗುತ್ತೆ. ನೋಡಿ ಏನಿದು, ಇನ್ ಟ್ರಯಾಂಗಲ್ ABC, ಅಂದ್ರೆ ಈ ರೀತಿಯಾಗಿ ಒಂದು ABC ಅಂತ ಒಂದು ಟ್ರಯಾಂಗಲ್ ಇದೆ. ರೈಟ್ ಆಂಗಲ್ ಡಟ್ ಎ ಅಂದ್ರೆ ಇದು ಎ ಅಂತ ಕೊಡಬೇಕು, ಇದಕ್ಕೆ ರೈಟ್ ಆಂಗಲ್ ಡಟ್ ಎ. ಆಮೇಲೆ ಇದಕ್ಕೆ ಬಿ ಅಂತ ಕೊಡಿ, ಇದಕ್ಕೆ ಸಿ ಅಂತ ಕೊಡಿ. ಈ ರೀತಿ ಆಂಗಲ್ ಬಿ. ಇದೇನಿದ್ರೆ tan b = 1. tan b = 1 ಅಂದ್ರೆ ಮೀನಿಂಗ್ ಏನು? tan b = 1 ಅಂದ್ರೆ ಮೀನಿಂಗ್ ಏನು? ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ತಾನೆ. Are you getting my point? So tan b = ಏನಾಗುತ್ತೆ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಅಂದ್ರೆ ಏನಿದೆ, AC ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ ಏನಿದೆ, AB. ಇದು 1 ಬರಬೇಕಂತ ತಿಳ್ಕೊಳ್ಳಿ. 1 ಏನಾಗುತ್ತೆ, AC ಡಿವೈಡೆಡ್ ಬೈ AB ಆಗುತ್ತೆ. ಇದನ್ನ AB ನ ಈ ಕಡೆ ಕಳಿಸ್ಬಿಡಿ. AB ಏನಾಗುತ್ತೆ, AC. AB AC ಅಂದ್ರೆ ಈ AB ಮತ್ತೆ AC ಗಳು ಎರಡು ಏನಿರಬೇಕು, ಈಕ್ವಲ್ ಇರಬೇಕು. Are you getting my point? ಅವು ಎರಡು ವ್ಯಾಲ್ಯೂಗಳು ಏನಿರಬೇಕು, ಸೇಮ್ ಇರಬೇಕು. ನಾನು ಏನು ಅನ್ಕೊಳ್ತೀನಿ, ಲೆಟ್ AB AC K ಅಂತ ಒಂದು ವ್ಯಾಲ್ಯೂ ಅನ್ಕೊಳ್ತೀನಿ ನಾನು. K ಏನೋ ಒಂದು ವ್ಯಾಲ್ಯೂ ಇದೆ, ನನಗೆ ಗೊತ್ತಿಲ್ಲ. ಇದು 1 ಮತ್ತೆ ಇದು 1 ಇದೆಯಾ, ಇಲ್ಲ. ಇದು 2 ಮತ್ತೆ 2 ಇದೆಯಾ, ಇಲ್ಲ. ಏನಾದ್ರೂ ಇರಬಹುದು, 10/10 ಕೂಡ ಇರಬಹುದು. ಅದಕ್ಕೆ ನಾನು ಇದನ್ನು ಕೀ ಅನ್ಕೊಳ್ತೀನಿ. K/K ಅಂದ್ರೆ 1 ಆಗ್ಬಿಡುತ್ತೆ. Are you getting my point? ಇದು KK ಆದ್ರೆ ಇದೇನಾಗುತ್ತೆ ಹೇಳಿ, ಇದನ್ನ ಕಂಡುಹಿಡಿತೀರಲ್ಲ, ಕಂಡುಹಿಡಿಯೋದು ಗೊತ್ತಿದೆಯಲ್ಲ, BC² ಹೆಂಗ್ ಕಂಡುಹಿಡಿತೀರಾ? ಸೊ BC² ಡೈರೆಕ್ಟ್ ಆಗಿ ಬರೆದು ಬಿಡ್ರಿ. ಏನದು, K² + K². ಸೊ ಎಲ್ಲ ಸೇರ್ಕೊಂಡು BC² = 2K². ಹೌದಾ? ಸೊ BC = √2K². ಆಮೇಲೆ K² ಇದೆಯಲ್ಲ, ಅದು ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ರೆ ಅದು K ಆಗುತ್ತೆ. ಸೊ √2K ಅಂತ ಬರುತ್ತೆ. ಸೊ BC √2K ಅಂತ ಬರುತ್ತೆ. ಸೊ ವಾಟ್ ಇಸ್ ದಿಸ್ ವ್ಯಾಲ್ಯೂ? BC √2K ಅಂತ. ನಿಜಾನಾ? ಓಕೆ ಫೈನ್. ಸೊ ಈ ರೀತಿಯಾಗಿ ವ್ಯಾಲ್ಯೂ ಬಂದಿದೆ, ನೋಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ಮಾಡಿದೀನಿ ಅಂತ ಹೇಳಿ. ಈಗ ಏನ್ ಮಾಡಬೇಕು, ಟು ಪ್ರೂವ್. ಏನ್ ಪ್ರೂವ್ ಮಾಡಬೇಕು, LHS ತಗೊಳ್ಳಿ ಮೊದಲು. LHS ಏನಿದೆ ಪ್ರೂವ್ ಮಾಡೋದ್ರಲ್ಲಿ, 2 sin B into cos B ಇದೆ. 2 sin B into cos B. ನೋಡಿ 2 into sin B ಅಂದ್ರೆ ಏನಾಗುತ್ತೆ ಹೇಳಿ. sin B ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಅಂದ್ರೆ K ಇದೆ, ಹೈಪೋಟೆನಸ್ ಅಂದ್ರೆ √2K ಇದೆ. ಓಕೆ, ಇಂಟು cos B ಅಂದ್ರೆ ಏನಾಗುತ್ತೆ, cos B ಅಂದ್ರೆ adjacent divided by hypotenuse. adjacent ಅಂದ್ರೆ K ಇದೆ, hypotenuse ಅಂದ್ರೆ √2K ಇದೆ. ಈ K ಕ್ಯಾನ್ಸಲ್, ಈ K ಕ್ಯಾನ್ಸಲ್. ಸೊ ಎಲ್ಲ ಸೇರ್ಕೊಂಡು 2 divided by √2 into √2 ಅಂದ್ರೆ √4. ಅಂದ್ರೆ ಏನಾಗುತ್ತೆ ಇದು 2 divided by 2. 2/2 ಅಂದ್ರೆ 1 ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗಿ = 1 ಬಂತು. This is equal to RHS. RHS ಏನಿತ್ತು, 1 ಇತ್ತು. ಇಲ್ಲಿ 1 ಬಂದಿತ್ತಲ್ಲ, ಅದನ್ನೇ ಪ್ರೂವ್ ಮಾಡಿದ್ವಿ. ಓಕೆ ಫೈನ್. ಸೊ ಈ ರೀತಿಯಾಗಿ ಲಾಜಿಕ್ ಅನ್ನ ಯೂಸ್ ಮಾಡಿ ಮೇನ್ ಕಂಡುಹಿಡಿಯೋದೇನಂದ್ರೆ, ಈ ಸೈಡ್ ಗಳನ್ನ ಕಂಡುಹಿಡಿಯೋಕೆ ನಿಮಗೆ ಬರಬೇಕು. ಏನೇನು ಸೈಡ್ಸ್ ಗಳಿದೆ ಅವನ್ನ ಕಂಡುಹಿಡಿಯಕ್ಕೆ ಬಂದ್ರೆ ಉಳಿದದೆಲ್ಲ ನಿಮಗೆ ಬರ್ತಾ ಹೋಗುತ್ತೆ. ನಾವು ಯು ಆರ್ ರೆಡಿ ಟು ಸಾಲ್ವ್ ಫಸ್ಟ್ ಎಕ್ಸರ್ಸೈಸ್. 2 ವಿಡಿಯೋ ಅದು. ಫಸ್ಟ್ ಎಕ್ಸರ್ಸೈಸ್ ಅನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು ಮುದ್ದು ಮಕ್ಕಳೇ. ಓಕೆ ಫೈನ್. ಸರ್ ಏನೇನು ನೆಸೆಸರಿ ಡೇಟಾ ಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಎಕ್ಸರ್ಸೈಸ್ ಅನ್ನ ನಾನು ಬಿಡಿಸ್ತಾ ಇರ್ತೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಕೀಪ್ ಆನ್ ಸ್ಟಡಿಂಗ್. ಥ್ಯಾಂಕ್ ಯು ವೆರಿ ಮಚ್.